ಮಿತ್ರರೇ ನಮಸ್ಕಾರ. ಮಿತ್ರರೇ, ರಷ್ಯಾ ಉಕ್ರೇನ್ ಯುದ್ಧ ನಡೀತಾ ಇದೆ. ಸದ್ಯ ಜಾಗತಿಕ ಮಟ್ಟದಲ್ಲಿ ಇದೊಂದು ದೊಡ್ಡ ಬೆಳವಣಿಗೆ. ಇದರ ನಡುವೆ ಮಿತ್ರರೇ, ಜಾಗತಿಕ ಮಟ್ಟದಲ್ಲಿ ಇನ್ನೊಂದು ಮಹತ್ವದ ಬೆಳವಣಿಗೆ ನಡೆದಿದೆ. ಅದೇನಂತಂದರೆ, ಗಲ್ವಾನ್ ಘರ್ಷಣೆ ಆಯ್ತಲ್ಲ, ಭಾರತ ಮತ್ತು ಚೀನಾ ನಡುವೆ ಗಲ್ವಾನ್ನಲ್ಲಿ ಘರ್ಷಣೆ ಆಯ್ತಲ್ಲ. ಇದಾಗಿ 2 ವರ್ಷಗಳ ನಂತರ ಚೀನಾದ ಒಬ್ಬ ಪ್ರಭಾವಿ ಸಚಿವರು ಭಾರತಕ್ಕೆ ಬಂದಿದ್ರು. ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ಇದಾರಲ್ಲ, ಇವರು ಭಾರತದ ಪ್ರವಾಸವನ್ನು ಕೈಗೊಂಡಿದ್ರು. ವಾಂಗ್ ಯಿ ಭಾರತದ ಪ್ರವಾಸದ ವೇಳೆ ಅನೇಕ ಮಹತ್ವವಾದಂತಹ ಬೆಳವಣಿಗೆಗಳು ನಡೆದಿದ್ದಾವೆ. ಭಾರತ ಒಂದು ರೀತಿಯಲ್ಲಿ ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿಗೆ ಮುಖಕ್ಕೆ ಮಂಗಳಾರತಿ ಎತ್ತಿ ಕಳುಹಿಸಿದೆ. ಆದರೆ ಚೀನಾ ಈ ಬಾರಿ ಸ್ವಲ್ಪ ಮೆತ್ತಗಾಗ್ಬಿಟ್ಟು ಭಾರತದ ನೀತಿಯನ್ನು ಕೊಂಡಾಡಿದೆ. ಭಾರತದ ನಿರ್ಧಾರಕ್ಕೆಲ್ಲ ಜೈ ಜೈ ಅಂದಿದೆ. ಮಿತ್ರರೇ, ಇವತ್ತಿನ ಈ ವಿಡಿಯೋದಲ್ಲಿ ಚೀನಾದ ವಿದೇಶಾಂಗ ಸಚಿವರು ಭಾರತಕ್ಕೆ ಭೇಟಿ ಕೊಟ್ಟಿದ್ದು ಯಾಕೆ, ಈ ಭೇಟಿ ಸಂದರ್ಭದಲ್ಲಿ ಆದಂತಹ ಬೆಳವಣಿಗೆಗಳೇನು, ಭಾರತವನ್ನು ಚೀನಾ ಕೊಂಡಾಡಲು ಕಾರಣ ಏನು, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮಗೊಂದಿಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ನೀಡುವ ಪ್ರಯತ್ನ ಮಾಡ್ತೀನಿ. ನೀವು ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯಿ ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಪ್ರವಾಸವನ್ನು ಕೈಗೊಂಡಿದ್ರು. ಮೊದಲಿಗೆ ಅವರು ಪಾಕಿಸ್ತಾನಕ್ಕೆ ಹೋದರು, ನಂತರ ಅವರು ಆಫ್ಘಾನಿಸ್ತಾನಕ್ಕೆ ಹೋದರು, ಅದಾದ ನಂತರ ನೇರವಾಗಿ ಭಾರತಕ್ಕೆ ಬಂದರು. ಭಾರತದ ಪ್ರವಾಸವನ್ನು ಮುಗಿಸಿ ಅವರು ನೇಪಾಳಕ್ಕೆ ಹೋಗ್ತಾರೆ. ಹೀಗೆ ಅವರು ದಕ್ಷಿಣ ಏಷ್ಯಾ ರಾಷ್ಟ್ರಗಳ ಟೂರ್ ಮಾಡ್ತಾ ಇದ್ದಾರೆ. ಮಿತ್ರರೇ, ಭಾರತದ ಮಾಧ್ಯಮಗಳಲ್ಲಿ ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿದೆ. ಅದೇನಂತಂದ್ರೆ, ಇತಿಹಾಸದಲ್ಲೇ ಮೊದಲ ಬಾರಿಗೆ ಚೀನಾದ ಒಬ್ಬ ಪ್ರಭಾವಿ ಸಚಿವರಿಗೆ ಭಾರತ ಆರ್ಡಿನರಿ ಆದಂತಹ ವೆಲ್ಕಮ್ ನೀಡಿದೆ, ಅಂದರೆ ಕೋಲ್ಡ್ ವೆಲ್ಕಮ್ ನೀಡಿದೆ ಅಂತ ಆರ್ಟಿಕಲ್ ಅನ್ನು ಪಬ್ಲಿಷ್ ಮಾಡಲಾಗಿದೆ. ಸಾಮಾನ್ಯವಾಗಿ ವಿದೇಶಿ ಸಚಿವರುಗಳಾಗ್ಲಿ ಅಥವಾ ಅಲ್ಲಿನ ಪ್ರಧಾನಿಗಳಾಗ್ಲಿ ಬಂದ್ರೆ ಅವರಿಗೊಂದು ಗ್ರ್ಯಾಂಡ್ ವೆಲ್ಕಮ್ ಅನ್ನು ಭಾರತ ನೀಡುತ್ತೆ. ಆದರೆ ಈ ಬಾರಿ ಚೀನಾದ ವಿದೇಶಾಂಗ ಸಚಿವರಿಗೆ ಅಂತಹ ವೆಲ್ಕಮ್ ನೀಡಿಲ್ಲ. ನಾನು ಆಗ್ಲೇ ಹೇಳಿದೆ, 2 ವರ್ಷದ ಬಳಿಕ ಭಾರತಕ್ಕೆ ಚೀನಾದ ಪ್ರಭಾವಿ ಸಚಿವರು ಬರ್ತಾ ಇರುವಂತಹದ್ದು. ಹೀಗಾಗಿ ಗ್ರ್ಯಾಂಡ್ ವೆಲ್ಕಮ್ ಇರುತ್ತೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಭಾರತ ಆ ರೀತಿಯಾಗಿ ಮಾಡಿಲ್ಲ. ನಾರ್ಮಲ್ ಆಗಿ ಅವರನ್ನು ಬರಮಾಡಿಕೊಂಡಿದೆ, ಹಾಗೆ ಕಳಿಸ್ಕೊಟ್ಟಿದೆ. ಇದಕ್ಕೇನು ಕಾರಣ ಗೊತ್ತಾ ಮಿತ್ರರೇ? ಭಾರತಕ್ಕೆ ವಾಂಗ್ ಯಿ ಭೇಟಿ ಕೊಡುವ ಕೆಲವೇ ಗಂಟೆಗಳ ಮುಂಚೆ ಅವರು ಪಾಕಿಸ್ತಾನದಲ್ಲಿದ್ದರು. ಪಾಕಿಸ್ತಾನದ ದಿ ಆರ್ಗನೈಸೇಷನ್ ಆಫ್ ಇಸ್ಲಾಮಿಕ್ ಕಾರ್ಪೊರೇಷನ್ ಅಂದರೆ OIC ಇದೆಯಲ್ಲ, ಅದರ ಸಭೆಯಲ್ಲಿ ಅವರು ಭಾಗಿಯಾಗಿದ್ದರು. ಭಾಗಿಯಾದಂಥ ಸಂದರ್ಭದಲ್ಲಿ ಅವರು ಒಂದು ಹೇಳಿಕೆ ಕೊಟ್ಟರು. ಏನಂತ? ಕಾಶ್ಮೀರದ ಕೋರ್ ವಿಚಾರದಲ್ಲಿ ನಾವು ಪಾಕಿಸ್ತಾನವನ್ನು ಬೆಂಬಲಿಸ್ತೀವಿ, ನಾವು ಪಾಕಿಸ್ತಾನದ ಪರವಾಗಿದ್ದೀವಿ, ಕಾಶ್ಮೀರದ ಯಾವುದೇ ವಿಚಾರ ಬಂದರೂ ಕೂಡ ನಾವು ಪಾಕಿಸ್ತಾನದ ಪರವಾಗಿ ನಿಲ್ತೀವಿ, ಹೀಗಂತ ವಾಂಗ್ ಯಿ ಹೇಳಿಕೆ ಕೊಟ್ಟರು. ಇದಾಗಿ ಕೆಲವೇ ಗಂಟೆಗಳ ನಂತರ ಅವರು ಭಾರತಕ್ಕೆ ಬಂದಿಳಿದಿದ್ದಾರೆ. ಈಗ ಭಾರತ ಗ್ರ್ಯಾಂಡ್ ವೆಲ್ಕಮ್ ಕೊಡುತ್ತಾ? ಅಲ್ಲಿ ಹೋಗಿ ನಿಂತ್ಕೊಂಡು ಅವ್ರ ಪರವಾಗಿ ಮಾತನಾಡೋದು, ಇಲ್ಲಿ ಬಂದು ನಿಂತ್ಕೊಂಡು ನಮ್ಮ ಪರವಾಗಿ ಮಾತನಾಡೋದು, ಈ ಥರ ಮಾಡಿದ್ರೆ ಭಾರತ ಏನು ಮಾಡುತ್ತೆ? ಸಹಜವಾಗಿ ವಾಂಗ್ ಯಿಗೆ ದೊಡ್ಡ ಮಟ್ಟದ ವೆಲ್ಕಮ್ ಕೊಟ್ಟಿಲ್ಲ. ಇದರ ಜೊತೆಗೆ ಭಾರತ ಇನ್ನೊಂದನ್ನು ಮಾಡಿದೆ. ವಾಂಗ್ ಯಿ ಭಾರತಕ್ಕೆ ಬರುವಂಥ ಸಂದರ್ಭದಲ್ಲಿ ಅವರು 3 ಜನರನ್ನ ಭೇಟಿಯಾಗೋದಕ್ಕೆ ಬಯಸಿದ್ರು. ಒಂದು ಭಾರತದ ಭದ್ರತಾ ಸಲಹೆಗಾರರಾದಂಥ ಅಜಿತ್ ದೋವೆಲ್, ಇನ್ನೊಂದು ಭಾರತದ ವಿದೇಶಾಂಗ ಮಂತ್ರಿ ಜೈಶಂಕರ್, ಮತ್ತೊಂದು ಭಾರತದ ಪ್ರಧಾನಿ ನರೇಂದ್ರ ಮೋದಿ. ಈ 3ವರನ್ನ ಭೇಟಿಯಾಗಬೇಕು ಅಂತ ಹೇಳಿ ವಾಂಗ್ ಯಿ ಬಯಸಿದ್ರು. ಭಾರತದಲ್ಲಿ ಅವರಿಗೆ ಜೈಶಂಕರ್ ಅವರ ಭೇಟಿಗೆ ಅವಕಾಶ ಕೊಡಲಾಯಿತು, ಜೊತೆಗೆ ಭದ್ರತಾ ಸಲಹೆಗಾರರಾದಂಥ ಅಜಿತ್ ದೋವೆಲ್ ಭೇಟಿಗೂ ಅವಕಾಶ ಕೊಡಲಾಯಿತು. ಆದರೆ ಪ್ರಧಾನಿ ಭೇಟಿಗೆ ಅವಕಾಶವನ್ನು ನೀಡಲಾಗಿಲ್ಲ. ನರೇಂದ್ರ ಮೋದಿ ಜೊತೆಗೆ ವಾಂಗ್ ಯಿ ಭೇಟಿ ಆಗಲಿಲ್ಲ. ಕಾರಣ ಏನು ಅಂತಂದರೆ ಅದೇ, ಅವರು ಪಾಕಿಸ್ತಾನದ ನೆಲದಲ್ಲಿ ನಿಂತ್ಕೊಂಡು ಭಾರತದ ವಿರುದ್ಧವಾಗಿ ಮಾತನಾಡಿದ್ದಾರೆ. ಹೀಗಾಗಿ ಈ ಭೇಟಿಗೆ ಅವಕಾಶ ಇಲ್ಲ ಅನ್ನುವಂಥದ್ದು ಭಾರತದ ಸ್ಪಷ್ಟ ನಿಲುವು. ಮಿತ್ರರೇ, ಇದೆಲ್ಲ ಒಂದು ಭಾಗ. ಇನ್ನು ವಾಂಗ್ ಯಿ ಜೈಶಂಕರ್ ಅವರನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಜೈಶಂಕರ್ ಅವರು ಬಹಳ ಸ್ಪಷ್ಟವಾಗಿ ಕೆಲವೊಂದು ವಿಚಾರವನ್ನು ಅವರು ಮುಂದಿಟ್ಟಿದ್ದಾರೆ. ಚೀನಾ ಮತ್ತು ಭಾರತದ ನಡುವೆ ಉತ್ತಮವಾದ ಸಂಬಂಧ ವೃದ್ಧಿಯಾಗಬೇಕು ಅಂತಂದರೆ ಗಡಿಯಲ್ಲಿ ಶಾಂತಿ ನೆಲೆಸಬೇಕು, ಗಡಿಯಲ್ಲಿ ನಿಮ್ಮ ಅಗ್ರೆಷನನ್ನು ಕಡಿಮೆ ಮಾಡಬೇಕು, ಸೇನೆಯನ್ನು ಹಿಂಪಡಿಬೇಕು. ನೀವು ಗಡಿಯಲ್ಲಿ ಘರ್ಷಣೆ ಮಾಡ್ತಿರೋದು ಈ ಕಡೆ ಬಂದು ಸ್ನೇಹಕ್ಕೆ ಹಸ್ತ ಚಾಚಿದ್ರೆ ನಾವು ಯಾವ ಕಾರಣಕ್ಕೂ ಕೂಡ ಒಪ್ಪೋದಿಲ್ಲ. ಇದನ್ನು ಭಾರತ ಬಹಳ ಸ್ಪಷ್ಟವಾಗಿ ಚೀನಾಗೆ ಹೇಳಿದೆ. ಇನ್ನು ಜೈಶಂಕರ್ ಅವರು ಇನ್ನೊಂದು ವಿಚಾರವನ್ನು ಕೂಡ ಹೇಳಿದ್ರು. ಭಾರತ ಮತ್ತು ಚೈನಾ ನಡುವೆ ಅನೇಕ ಸುತ್ತಿನ ಸೇನಾ ಕಮಾಂಡರ್ ಹಂತದ ಮಾತುಕತೆ ನಡೀತಾ ಇದೆ. ಮಾತುಕತೆ ಏನೋ ನಡೀತಾ ಇದೆ, ಆದರೆ ಮಾತುಕತೆಯ ರಿಸಲ್ಟ್ ಏನು? 0. ನಾವು ನಿಮ್ಮ ಜೊತೆ ಮಾತುಕತೆ ನಡೆಸ್ತಾ ಇದ್ದೀವಿ, ಆದರೆ ಇದರಿಂದ ಔಟ್ಕಮ್ ಏನಿದೆ? ಏನೂ ಇಲ್ಲ. ನೀವೇನು ಒಪ್ಕೊಂಡಿರ್ತೀರಿ ಅದು ಯಾವುದನ್ನು ಕೂಡ ಜಾರಿ ಮಾಡ್ತಾ ಇಲ್ಲ. ಮುಖ್ಯವಾಗಿ ಸೇನೆಯನ್ನು ಹಿಂಪಡಿಬೇಕು ಅಂತೇಳಿ ಹಲವಾರು ಬಾರಿ ನಿರ್ಧಾರ ಆಗಿದೆ, ಆದರೆ ಇದುವರೆಗೂ ಕೂಡ ನೀವು ಸೇನೆಯನ್ನು ಹಿಂಪಡೆದಿಲ್ಲ. ಈಗಲೂ ಕೂಡ ಗಡಿಯಲ್ಲಿ ಟೆನ್ಷನ್ ವಾತಾವರಣ ಇದೆ. ಹೀಗಾಗಿ ಇದನ್ನೆಲ್ಲ ಮೊದಲು ಸರಿ ಮಾಡಿಕೊಳ್ಳಿ, ನಂತರ ಉಭಯ ದೇಶಗಳ ನಡುವೆ ಶಾಂತಿ ಸಂಬಂಧ ತಾನಾಗೇ ವೃದ್ಧಿಯಾಗುತ್ತೆ ಅಂತ ಭಾರತ ಕಡ್ಡಿ ಮುರಿದ ಹಾಗೆ ಹೇಳಿದೆ. ಇನ್ನು ವಾಂಗ್ ಯಿ ಕೂಡ ಭಾರತದ ಮುಂದೆ 3 ಸೂತ್ರಗಳನ್ನು ಇಟ್ಟಿದ್ದಾರೆ. ಮೊದಲನೇದಾಗಿ ಅವರು ಹೇಳಿರೋದೇನು ಅಂತಂದರೆ, ಭಾರತ ಮತ್ತು ಚೀನಾ ನಡುವೆ ದೀರ್ಘಾವಧಿಯ ದೃಷ್ಟಿಕೋನ ಇರಬೇಕು, ಮತ್ತು ಪರಸ್ಪರ ಅಭಿವೃದ್ಧಿಯ ವಿಚಾರವಾಗಿ ಗೆಲ್ಲುವ ಮನಸ್ಥಿತಿ ಇರಬೇಕು. 2 ದೇಶಗಳ ನಡುವೆ ಅಭಿವೃದ್ಧಿ ವಿಚಾರವಾಗಿ ಒಂದು ಒಳ್ಳೆಯ ಧೋರಣೆ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು 2ನೇ ಪ್ರಸ್ತಾಪವನ್ನು ಇಟ್ಟಿದ್ದಾರೆ. 3ನೇದಾಗಿ ಬಹು ಹಂತದ ಪ್ರಕ್ರಿಯೆಯಲ್ಲಿ 2 ದೇಶಗಳು ಭಾಗಿಯಾಗಬೇಕು, 2 ದೇಶಗಳ ನಡುವೆ ಉತ್ತಮವಾದ ಕೋಆಪರೇಷನ್ ಅಂಡ್ ಕೊಲಾಬರೇಷನ್ ಎರಡೂ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ವಾಂಗ್ ಯಿ ಒಂದಷ್ಟು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಭಾರತ ಇದೆಲ್ಲದನ್ನು ಕೇಳಿಸ್ಕೊಂಡಿದೆ. ಆದರೆ ಭಾರತ ಹೇಳಿರುವಂಥದ್ದು, ಗಡಿಯಲ್ಲಿ ಪರಿಸ್ಥಿತಿ ಸುಧಾರಿಸಿ ನಂತರ ನಾವು ನಿಮ್ಮ ಜೊತೆ ಮಾತುಕತೆ ಮಾಡ್ತೀವಿ, ನಿಮ್ಮ ಜೊತೆ ಎಲ್ಲ ಸಂಬಂಧ ವೃದ್ಧಿಗೂ ಕೂಡ ನಾವು ಬದ್ಧರಾಗಿದ್ದೀವಿ, ಗಡಿ ಮೊದಲು ಸರಿ ಹೋಗಬೇಕು,
ಇದಷ್ಟೇ ಭಾರತದ ಸ್ಪಷ್ಟ ನಿಲುವು. ಮಿತ್ರರೇ, ಚೀನಾದ ವಿದೇಶಾಂಗ ಸಚಿವ ವಾಂಗ್ ಯೀಗೆ ಭಾರತ ಇಷ್ಟೆಲ್ಲ ಮುಖಕ್ಕೆ ಮಂಗಳಾರತಿ ಎತ್ತಿ ಕಳುಹಿಸಿದೆಯಲ್ಲ, ಆದರೆ ಚೀನಾ ಏನು ಮಾಡಿದೆ? ಚೀನಾ ಇದೇ ಮೊದಲ ಬಾರಿಗೆ ಭಾರತವನ್ನು ಕೊಂಡಾಡಿದೆ. ಚೀನಾದ ವಿದೇಶಾಂಗ ಸಚಿವರಿಗೆ ದೊಡ್ಡ ಮಟ್ಟದ ವೆಲ್ಕಮ್ ಸಿಕ್ಕಿಲ್ಲ. ಚೀನಾದ ವಿದೇಶಾಂಗ ಸಚಿವರಿಗೆ ಪೂರಕವಾಗಿ ಭಾರತ ಯಾವುದೇ ಮಾತನಾಡಿಲ್ಲ. ಹೀಗಿದ್ರೂ ಕೂಡ ಚೀನಾದ ಸರ್ಕಾರದ ಮುಖವಾಣಿ ಇದೆಯಲ್ಲ, ಗ್ಲೋಬಲ್ ಟೈಮ್ಸ್, ಇದು ಒಂದು ಆರ್ಟಿಕಲ್ ಅನ್ನು ಪಬ್ಲಿಷ್ ಮಾಡಿದೆ. ಇದು ಭಾರತದ ಹಲವು ನಿರ್ಧಾರವನ್ನು ಕೊಂಡಾಡಿದೆ. ಹಲವು ನಿರ್ಧಾರವನ್ನು ಕೊಂಡಾಡೋದರ ಜೊತೆಗೆ ಭಾರತ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಶಕ್ತಿಯಾಗಿದೆ ಅನ್ನೋದನ್ನು ಚೀನಾ ಒಪ್ಕೊಂಡಿದೆ. ಮೊದಲ ಬಾರಿಗೆ ಒಪ್ಕೊಂಡಿದೆ. ಅದನ್ನು ಕೂಡ ನಿಮಗೆ ತಿಳಿಸ್ತೀನಿ ಮಿತ್ರರೇ, ನಿಮಗೆಲ್ಲ ನೆನಪಿರಬಹುದು, ಚೀನಾ ಯಾವಾಗ ಭಾರತವನ್ನು ಟೀಕಿಸುವುದಕ್ಕೆ ಸಾಧ್ಯವೋ ಆ ಎಲ್ಲ ಸಮಯವನ್ನು ಕೂಡ ಸದ್ಬಳಕೆ ಮಾಡುತ್ತೆ. ಭಾರತದ ಸೇನಾ ಮುಖ್ಯಸ್ಥರು ಹೆಲಿಕಾಪ್ಟರ್ ದುರಂತದಲ್ಲಿ ಸಾವಿಗೀಡಾದಾಗ ಅದನ್ನೂ ಕೂಡ ಚೀನಾ ರಾಜಕೀಯ ಮಾಡಿತ್ತು. ಆ ಸಂದರ್ಭದಲ್ಲೂ ಕೂಡ ಚೀನಾ ಭಾರತವನ್ನು ಲೇವಡಿ ಮಾಡಿತ್ತು. ಭಾರತ ತಾಂತ್ರಿಕತೆಯನ್ನು ಬಳಸುವಲ್ಲಿ ವಿಫಲವಾಗಿದೆ. ಭಾರತದ ಶತ್ರು ಚೀನಾ ಅಲ್ಲ, ಅವರಲ್ಲಿರುವ ಬಡತನ, ಅವರಲ್ಲಿರುವಂತಹ ತಾಂತ್ರಿಕತೆಯ ಕೊರತೆಯೇ ಭಾರತದ ಶತ್ರು. ಇದನ್ನು ಭಾರತ ಅರ್ಥ ಮಾಡಿಕೊಳ್ಬೇಕು ಅಂತೇಳಿ ಲೇವಡಿ ಮಾಡಿ ಆರ್ಟಿಕಲ್ ಅನ್ನು ಬರೆದಿತ್ತು. ಆದರೆ ಈಗ ಚೀನಾ ತನ್ನ ವರಸೆ ಬದಲಾಯಿಸಿದೆ. ಈ ಬಾರಿ ಚೀನಾದ ವಿದೇಶಾಂಗ ಮಂತ್ರಿ ವಾಂಗ್ ಯೀ ಭಾರತಕ್ಕೆ ಭೇಟಿ ಕೊಟ್ಟು ಹೋದ್ರಲ್ಲ, ಈ ಸಂದರ್ಭದಲ್ಲಿ ಚೀನಾ ಒಂದು ಆರ್ಟಿಕಲ್ ಅನ್ನು ಪಬ್ಲಿಷ್ ಮಾಡಿದೆ. ಏನ್ ಹೇಳಿದೆ ಗೊತ್ತಾ? ಇತ್ತೀಚಿನ ದಿನಗಳಲ್ಲಿ ಭಾರತ ವಿದೇಶ ಮಟ್ಟದಲ್ಲಿ ತನ್ನ ಶಕ್ತಿಯನ್ನು ವೃದ್ಧಿಸಿಕೊಂಡಿದೆ. ವಿಶ್ವಮಟ್ಟದಲ್ಲಿ ಭಾರತ ಒಂದು ದೊಡ್ಡ ತಾಕತ್ತಾಗಿ ಮಾರ್ಪಾಡಾಗಿದೆ. ಜೊತೆಗೆ ಭಾರತದ ಸೆಲ್ಫ್ ಕಾನ್ಫಿಡೆನ್ಸ್ ತೀರಾ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗಿದೆ. ಹೀಗಂತ ಹೇಳಿರೋದು ಚೀನಾ ಮಿತ್ರರೇ. ಗ್ಲೋಬಲ್ ಟೈಮ್ಸ್ನಲ್ಲಿ ಈ ಆರ್ಟಿಕಲ್ ಪಬ್ಲಿಷ್ ಆಗಿದೆ. ಯಾಕೆ ಈ ವಿಚಾರವನ್ನು ಚೀನಾ ಉಲ್ಲೇಖ ಮಾಡಿದೆ, ಯಾಕೆ ಈ ರೀತಿಯಾಗಿ ಹೇಳಿದೆ ಅಂತಂದ್ರೆ, ಭಾರತ ಉಕ್ರೇನ್ ವಿಚಾರದಲ್ಲಿ ಕೈಗೊಂಡಂತ ನಿರ್ಧಾರ. ಇಡೀ ಆರ್ಟಿಕಲ್ನಲ್ಲಿ ಉಕ್ರೇನ್ ವಿಚಾರವನ್ನು ಒಂದು 10-15 ಸಾರಿ ಬಳಸಲಾಗಿದೆ. ಆರ್ಟಿಕಲ್ ಯಾವ ವಿಚಾರ? ಭಾರತ ಮತ್ತು ಚೀನಾದ ಸಂಬಂಧ ವೃದ್ಧಿ, ವಾಂಗ್ ಯೀ ಭಾರತಕ್ಕೆ ಭೇಟಿ ನೀಡಿರುವಂಥದ್ದು. ಆದರೆ ಆರ್ಟಿಕಲ್ನಲ್ಲಿ ಬರೆದಿರುವಂಥದ್ದು ಉಕ್ರೇನ್ ವಿಚಾರದಲ್ಲಿ ಭಾರತ ಕೈಗೊಂಡಂತಹ ನಿರ್ಧಾರ. ರಷ್ಯಾ ಮತ್ತು ಉಕ್ರೇನ್ ವಿಚಾರದಲ್ಲಿ ಭಾರತದ ಅಚಲವಾದಂತಹ ನಿರ್ಧಾರ ಇದೆಯಲ್ಲ, ಇದನ್ನು ಚೀನಾ ಬಹಳ ಕೊಂಡಾಡಿದೆ. ಈ ಹಿಂದೆಲ್ಲ ಏನಾಗ್ತಿತ್ತು? ಭಾರತ ಯಾವ ಪರವಾಗಿ ನಿಲ್ಲುತ್ತೋ ಅದರ ವಿರುದ್ಧವಾಗಿ ಚೀನಾ ನಿಂತಿರ್ತಿತ್ತು. ಎರಡೂ ದೇಶಗಳು ಕೂಡ ಒಂದೇ ಕ್ಯಾಂಪ್ನಲ್ಲಿ ಇರೋದಿಲ್ಲ. ಆದರೆ ಈ ಬಾರಿ ಹಂಗಿಲ್ಲ. ಭಾರತದ ನಿರ್ಧಾರದ ಪರವಾಗಿ ಚೀನಾವೂ ಕೂಡ ಇದೆ. ಚೀನಾವು ರಷ್ಯಾದಿಂದ ಒಂದು ಅಂತರವನ್ನು ಕಾಯ್ದುಕೊಂಡಿದೆ. ರಷ್ಯಾಗೆ ಸಪೋರ್ಟ್ ಮಾಡ್ತಾ ಇದೆ, ಆದರೆ ಎಲ್ಲೂ ಕೂಡ ನೇರವಾಗಿ ಹೇಳಿಲ್ಲ. ಚೀನಾ ಕೂಡ ಒಂದು ಹಂತದಲ್ಲಿ ತಟಸ್ಥ ನಿಲುವನ್ನು ಹೊಂದಿದೆ. ಅಂದರೆ ಭಾರತ ಏನು ನಿರ್ಧಾರ ಕೈಗೊಂಡಿದೆಯೋ ಅದೇ ಪ್ರಕಾರವಾಗಿ ಚೀನಾ ಕೂಡ ಇದೆ. ಜೊತೆಗೆ ಭಾರತ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿದೆ. ಭಾರತ ಈ ಹಿಂದೆ ಅಮೆರಿಕದ ಜೊತೆಗೆ ಅತ್ಯಂತ ಆಪ್ತವಾಗಿತ್ತು. ಆದರೆ ಉಕ್ರೇನ್ ಮತ್ತು ರಷ್ಯಾ ಯುದ್ಧ ವಿಚಾರ ಬಂದಾಗ ಭಾರತ ಅಮೆರಿಕ ಮಾತನ್ನು ಕೂಡ ಕೇಳ್ತಾ ಇಲ್ಲ. ಇದನ್ನೆಲ್ಲ ಈ ಗ್ಲೋಬಲ್ ಟೈಮ್ಸ್ ಆರ್ಟಿಕಲ್ನಲ್ಲೇ ಬರೆಯಲಾಗಿದೆ. ಅಮೆರಿಕ ಭಾರತಕ್ಕೆ ಅನೇಕ ಆಫರ್ ಅನ್ನು ನೀಡಿತ್ತು. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ಭಾರತ ರಷ್ಯಾದಿಂದ ಪೆಟ್ರೋಲ್ ಖರೀದಿಸುವಂತ ಸಂದರ್ಭದಲ್ಲಿ ನೀವು ರಷ್ಯಾದಿಂದ ಖರೀದಿ ಮಾಡಬೇಡಿ, ನಿಮಗೇನು ಪೆಟ್ರೋಲ್ ಬೇಕೋ ಅದನ್ನು ನಾವು ನಿಮಗೆ ಕೊಡ್ತೀವಿ, ರಷ್ಯಾ ಕೊಡುವ ದರದಲ್ಲೇ ನಾವು ನಿಮಗೆ ಕೊಡ್ತೀವಿ ಅಂತ ಅಮೆರಿಕ ಆಫರ್ ಮಾಡಿತ್ತು. ಜೊತೆಗೆ ನೀವೇನಿವತ್ತು ರಷ್ಯಾವನ್ನು ನಾವು ಬಿಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳೋದಕ್ಕೆ ಕಾರಣ ಶಸ್ತ್ರಾಸ್ತ್ರ ಪೂರೈಕೆ. ರಷ್ಯಾದಿಂದ ನೀವು ಹೇರಳವಾಗಿ ಶಸ್ತ್ರಾಸ್ತ್ರವನ್ನು ಕೊಳ್ತಾ ಇದ್ರಿ, ಅದಕ್ಕೆ ಬದಲಾಗಿ ನಾವು ನಿಮಗೆ ಬೇಕಾದಂಥ ಶಸ್ತ್ರಾಸ್ತ್ರವನ್ನು ಕೊಡ್ತೀವಿ, ನೀವು ರಷ್ಯಾವನ್ನು ವಿರೋಧಿಸಿ, ಹೀಗಂತ ಅಮೆರಿಕ ಆಫರ್ ಮಾಡಿತ್ತು. ಆದರೆ ಭಾರತ ಇದಕ್ಕೆ ಸೊಪ್ಪು ಹಾಕಲಿಲ್ಲ. ನನಗೇನು ಬೇಕೋ ನಾನು ಅದನ್ನು ಮಾಡ್ತೀನಿ ಅಂತ ಭಾರತ ದೃಢವಾಗಿ ಹೇಳಿದೆ. ಹೀಗಾಗಿ ಭಾರತ ವಿಶ್ವಮಟ್ಟದಲ್ಲಿ ಸೆಲ್ಫ್ ಕಾನ್ಫಿಡೆನ್ಸನ್ನು ಹೆಚ್ಚು ಮಾಡಿಕೊಂಡಿದೆ. ವಿಶ್ವಮಟ್ಟದಲ್ಲಿ ದೊಡ್ಡ ಶಕ್ತಿಯಾಗಿದೆ ಅಂತೇಳಿ ಚೀನಾ ಗ್ಲೋಬಲ್ ಟೈಮ್ಸ್ನಲ್ಲಿ ವರದಿ ಪ್ರಕಟಿಸಿದೆ. ಇದರ ಜೊತೆಗೆ ಭಾರತದ ಟಿವಿ ಆಂಕರ್ ಅರ್ನಾಬ್ ಗೋಸ್ವಾಮಿಯನ್ನು ಕೂಡ ಕೋಟ್ ಮಾಡಿದೆ. ನಿಮಗೆ ಇದೊಂದು ಸ್ವಲ್ಪ ಕೇಳೋದಕ್ಕೆ ಆಶ್ಚರ್ಯ ಆಗಬಹುದು, ಆದರೂ ಚೈನಾದ ಗ್ಲೋಬಲ್ ಟೈಮ್ಸ್ನಲ್ಲಿ ಅರ್ನಾಬ್ ಗೋಸ್ವಾಮಿ ಹೆಸರನ್ನು ಕೂಡ ಹಾಕಿ ಇಂಡಿಯಾದ ಆಂಕರ್ ಅರ್ನಾಬ್ ಗೋಸ್ವಾಮಿ ಹೇಳ್ತಾರೆ, ಇಂಡಿಯಾ ಈಸ್ ನಾಟ್ ಎ ಸ್ಯಾಟಲೈಟ್ ಸ್ಟೇಟ್ ಆಫ್ ದ US. ಗ್ಲೋಬಲ್ ಟೈಮ್ಸ್ ಆರ್ಟಿಕಲ್ನಲ್ಲಿ ಇದನ್ನು ಕೂಡ ಬರೆಯಲಾಗಿದೆ. ಅಂದರೆ ಚೀನಾ ಭಾರತದ ವಿಚಾರದಲ್ಲಿ ಇಷ್ಟು ಮೆತ್ತಗಾಗಿರೋದಕ್ಕೆ ಕಾರಣ ಏನು? ಭಾರತ ಅಮೆರಿಕ ಕ್ಯಾಂಪ್ನಿಂದ ಹೊರ ಬರ್ತಾ ಇದೆ. ಭಾರತ ಅಮೆರಿಕದಿಂದ ದೂರ ಆಗ್ತಾ ಇದೆ. ಅಮೆರಿಕ ಹೇಳಿದ್ದನ್ನು ಭಾರತ ಕೇಳ್ತಾ ಇಲ್ಲ. ಇದು ಚೀನಾಗೆ ಒಂದು ಸ್ವಲ್ಪ ಸಮಾಧಾನ ಆಗಿದೆ. ಕ್ವಾಡ್ನಿಂದಲೂ ಕೂಡ ಅಂತರ ಕಾಯ್ದುಕೊಳ್ತಾ ಇದೆ. ಕ್ವಾಡ್ನ 4 ದೇಶಗಳಲ್ಲಿ ಅಮೆರಿಕ, ಆಸ್ಟ್ರೇಲಿಯಾ, ಜಪಾನ್, ಭಾರತ, ಈ 4 ದೇಶಗಳಲ್ಲಿ ಅಮೆರಿಕ, ಆಸ್ಟ್ರೇಲಿಯಾ, ಜಪಾನ್ ಒಂದೇ ನಿರ್ಧಾರವನ್ನು ಕೈಗೊಳ್ತಾ ಇದ್ದಾವೆ. ರಷ್ಯಾದ ನಿರ್ಧಾರವನ್ನು ಆಸ್ಟ್ರೇಲಿಯಾ ಖಂಡಿಸಿದೆ, ಜಪಾನ್ ಖಂಡಿಸಿದೆ, ಅಮೆರಿಕ ಖಂಡಿಸಿದೆ. ಅಮೆರಿಕ ಏನು ಹೇಳ್ತಿದೆಯೋ ಅದನ್ನು ಜಪಾನ್, ಆಸ್ಟ್ರೇಲಿಯಾ ಕೇಳ್ತಾ ಇದ್ದಾವೆ. ಆದರೆ ಭಾರತ ಕೇಳ್ತಾ ಇಲ್ಲ. ಭಾರತ ತನ್ನ ನಿರ್ಧಾರಕ್ಕೆ ಅಚಲವಾಗಿ ಕಟ್ಟು ಬಿದ್ದಿದೆ. ಯಾವ ಕಾರಣಕ್ಕೂ ಕೂಡ ರಷ್ಯಾವನ್ನು ಇದುವರೆಗೆ ಟೀಕೆ ಮಾಡಿಲ್ಲ. ಉಕ್ರೇನ್ ವಿಚಾರದಲ್ಲಿ ಯಾರ ಪರವೂ ನಿರ್ಧಾರವನ್ನು ಕೈಗೊಳ್ತಾ ಇಲ್ಲ. ಅಮೆರಿಕ ಎಷ್ಟೇ ಪ್ರೆಷರ್ ತಂದರೂ ಕೂಡ ಭಾರತ ತನ್ನ ನಿರ್ಧಾರಕ್ಕೆ ಬದ್ಧವಾಗಿದೆ. ತಾನು ತಟಸ್ಥ ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಇದೆ. ಇದು ಚೀನಾಗೆ ಸ್ವಲ್ಪ ಸಮಾಧಾನ ಆಗಿದೆ. ಚೀನಾಗೆ ಭಯ ಏನು ಅಂತಂದರೆ, ಭಾರತ ಏನಾದರೂ ಅಮೆರಿಕ ಕ್ಯಾಂಪ್ಗೆ ಹೋಗ್ಬಿಟ್ರೆ ನಮಗೆ ಯಾವತ್ತಿದ್ರೂ ಆಪತ್ತು. ಹೀಗೆ ಚೀನಾ ಭಯಗೊಳ್ಳುತ್ತೆ. ಅಮೆರಿಕ ಮತ್ತು ಭಾರತದ ಸಂಬಂಧ ಸ್ವಲ್ಪ ಅಲುಗಾಡ್ತಾ ಇದೆ ಅಂತ ಚೀನಾಗೆ ಅನಿಸ್ಬಿಟ್ಟಿದೆ. ಹೀಗಾಗಿ ಭಾರತವನ್ನು ಕೊಂಡಾಡಿದೆ. ಆದರೆ ಮಿತ್ರರೇ, ಚೀನಾಗೆ ಒಂದು ನೆನಪಿರಲಿ, ಭಾರತ ಉಕ್ರೇನ್ ವಿಚಾರದಲ್ಲಿ ಹೀಗೆ ನಿರ್ಧಾರ ಕೈಗೊಂಡಿದೆ. ಕಾರಣ ಏನು ಅಂತಂದರೆ, ನಮಗೆ ರಷ್ಯಾ ಆಪ್ತವಾದಂತಹ ದೇಶ. ಭಾರತ ಯಾವಾಗ ಸಂಕಷ್ಟಕ್ಕೆ ಸಿಲುಕಿದೆ ಆಗೆಲ್ಲ ಕೂಡ ರಷ್ಯಾ ನಮ್ಮ ಪರವಾಗಿ ನಿಂತಿದೆ.
ಹೀಗಾಗಿ ಭಾರತ ಯಾವ ಕಾರಣಕ್ಕೂ ಕೂಡ ರಷ್ಯಾವನ್ನು ಬಿಟ್ಟುಕೊಡೋದಿಲ್ಲ. ಈಗೇನು ರಷ್ಯಾ ಮತ್ತು ಉಕ್ರೇನ್ ವಿಚಾರ ಬಂದಿದೆಯೋ ಹಾಗೆ ತೈವಾನ್ ಮತ್ತು ಚೀನಾ ವಿಚಾರ ಬಂದರೆ ಸಹಜವಾಗಿ ಭಾರತ ಅಮೆರಿಕ ಕ್ಯಾಂಪ್ನಲ್ಲಿರುತ್ತೆ. ಕಾರಣ ಏನು ಅಂತಂದರೆ ಅಮೆರಿಕ ತೈವಾನ್ಗೆ ಸಪೋರ್ಟ್ ಮಾಡುತ್ತೆ. ತೈವಾನನ್ನು ಚೀನಾ ಕಬ್ಜಾ ಮಾಡುತ್ತೆ ಅಂತಂದರೆ ಖಂಡಿತವಾಗ್ಲೂ ಕೂಡ ಭಾರತ ಆ ಸಂದರ್ಭದಲ್ಲಿ ತಟಸ್ಥ ನಿಲುವನ್ನು ಅನುಸರಿಸೋದಿಲ್ಲ. ನಾವು ಚೈನಾದ ನಿರ್ಧಾರವನ್ನು ಖಂಡಿಸ್ತೀವಿ, ನಾವು ತೈವಾನ್ ಪರವಾಗಿ ಮಾತನಾಡ್ತೀವಿ, ನಾವು ಅಮೆರಿಕ ಏನು ಮಾಡುತ್ತೋ ಅದಕ್ಕೆ ಬೆಂಬಲವಾಗಿ ನಿಲ್ತೀವಿ. ಚೀನಾ ಏನು ಅಂದ್ಕೊಂಡಿದೆ, ಈಗ ಇವರು ಅಮೆರಿಕದಿಂದ ದೂರ ಆಗ್ತಾ ಇದ್ದಾರೆ, ಮುಂಬರುವ ದಿನಗಳಲ್ಲಿ ಭಾರತ ಅಮೆರಿಕ ಸಂಬಂಧ ಹಾಳಾಗುತ್ತೆ ಅಂತ. ಹೀಗಾಗಿ ಇವರು ನಮ್ಮನ್ನು ಕೊಂಡಾಡ್ತಾ ಇರೋದು. ಭಾರತದ ವಿದೇಶಾಂಗ ನೀತಿ ಬಲಗೊಂಡಿದೆ, ಭಾರತ ವಿಶ್ವಮಟ್ಟದಲ್ಲಿ ದೊಡ್ಡ ಶಕ್ತಿ ಆಗ್ತಾ ಇದೆ, ಭಾರತದ ಸೆಲ್ಫ್ ಕಾನ್ಫಿಡೆನ್ಸ್ ವೃದ್ಧಿ ಆಗ್ತಾ ಇದೆ, ಹಾಗೆ ಹೀಗೆ ಅಂತ ಹೇಳಿ ಗ್ಲೋಬಲ್ ಟೈಮ್ಸ್ನಲ್ಲಿ ಆರ್ಟಿಕಲ್ ಪಬ್ಲಿಷ್ ಮಾಡಿದಾರಲ್ಲ, ಇದಕ್ಕೆಲ್ಲ ಕಾರಣ ಇಷ್ಟೇ, ಭಾರತ ಅಮೆರಿಕದಿಂದ ದೂರ ಆಗಬೇಕು. 1 ಪಾಯಿಂಟ್ ಅಜೆಂಡಾ ಇದು. ಮಿತ್ರರೇ, ಇದಿಷ್ಟು ಚೀನಾದ ವಿದೇಶಾಂಗ ಸಚಿವರು ಭಾರತಕ್ಕೆ ಭೇಟಿ ಕೊಟ್ಟಿದ್ದು, ಆ ಸಂದರ್ಭದಲ್ಲಿ ಆದಂಥ ಒಂದಿಷ್ಟು ಬೆಳವಣಿಗೆಗಳ ಕುರಿತಾಗಿ ನಿಮಗೊಂದಿಷ್ಟು ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಲಹೆಗಳಿದ್ದರೆ ಕಮೆಂಟ್ ಮಾಡಿ. ಹಾಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.